ಸಾಂಕಿ ಟ್ಯಾಂಕ್ ಉಳಿಸಿ ಅಭಿಯಾನಕ್ಕೆ ಮರುಚಾಲನೆ. ವಿಶ್ವ ಪರಿಸರ ದಿನಾಚರಣೆಯಲ್ಲಿ 1000ಕ್ಕೂ ಹೆಚ್ಚು ಸಸ್ಯಗಳ ವಿತರಣೆ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಾಯ್ಸ್ ಆಫ್ ಸದಾಶಿವನಗರ ವತಿಯಿಂದ ಇಂದು ಸಾಂಕಿ ಟ್ಯಾಂಕ್ ಗೇಟ್ ನಂಬರ್ 2ರ ಬಳಿ ಸೇವ್ ಸಾಂಕಿ ಇನಿಷಿಯೇಟಿವ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಖ್ಯಾತ ಪರಿಸರವಾದಿಗಳಾದ ಪರಿಸರ ಪ್ರಸನ್ನ ಹಾಗೂ ಸಂಜಯ್ ಬೆಳ್ವಾಲ್ ಭಾಗವಹಿಸಿ ಪರಿಸರ ಸಂರಕ್ಷಣೆ, ಕೆರೆಗಳ ಉಳಿವು ಮತ್ತು ನಗರ ಹಸಿರು ವಲಯ ವೃದ್ಧಿಯ ಅಗತ್ಯತೆಯ ಕುರಿತು ಮಾತನಾಡಿದರು. ಸಾಂಕಿ ಟ್ಯಾಂಕ್ ಸಂರಕ್ಷಣೆಗಾಗಿ ಸಾರ್ವಜನಿಕರು ಕೈ ಜೋಡಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸೇವ್ ಸಾಂಕಿ ಚಳುವಳಿಗೆ ಮರುಚಾಲನೆ, ಫ್ರೀ ದ ಟ್ರೀಸ್ ಅಭಿಯಾನ, ಸಸಿ ನೆಡುವ ಕಾರ್ಯಕ್ರಮ ಹಾಗೂ 1000ಕ್ಕೂ ಹೆಚ್ಚು ಸಸಿಗಳ ಉಚಿತ ವಿತರಣೆ ನಡೆಸಲಾಯಿತು. ಸ್ಥಳೀಯ ನಿವಾಸಿಗಳು, ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು ಹಾಗೂ ಸ್ವಯಂ ಸೇವಕರು ಉತ್ಸಾಹದಿಂದ ಭಾಗವಹಿಸಿದರು. ಬಳಿಕ ಸದಾಶಿವನಗರದ 13ನೇ ಮುಖ್ಯ ರಸ್ತೆ ಸಾಯಿ ಸುಧಾ ಮೆಡಿಕಲ್ಸ್ ಹಾಗೂ ಲೋ ಲೆವೆಲ್ ಪಾರ್ಕ್ ಸಮೀಪ ನಡೆದ ವೃಕ್ಷಾರೋಪಣ ಕಾರ್ಯಕ್ರಮದಲ್ಲಿ NPS ಶಾಲೆ ಸದಾಶಿವನಗರ ಹಾಗೂ ನಾಗಸೇನಾ ಶಾಲೆ ಸದಾಶಿವನಗರ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಭಾಗವಹಿಸಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡರು. ನಗರದ ಹಸಿರು ಹೊದಿಕೆಯನ್ನು ಹೆಚ್ಚಿಸುವುದು ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಸಂದರ್ಭದಲ್ಲಿ ಮಾತನಾಡಿದ ವಾಯ್ಸ್ ಆಫ್ ಸದಾಶಿವನಗರ ಸದಸ್ಯೆ ಶಿಲ್ಪಾ ಜತ್ತಿ, ಸೇವ್ ಸಾಂಕಿ ಕೆರೆ ಅಭಿಯಾನದಡಿ ಹೋರಾಟ ನಡೆಸಿ ಒಮ್ಮೆ ಸೋರಿಕೆಯನ್ನು ಮುಚ್ಚಲಾಗಿತ್ತು. ಇದೀಗ ಅದೇ ಇನ್ಲೆಟ್ ಮೂಲಕ ಒಳಚರಂಡಿ ನೀರು ಕೆರೆಗೆ ಸೇರುತ್ತಿದೆ. ಮತ್ತಷ್ಟು ಮಾಲಿನ್ಯ ತಡೆಯಲು ಹಾಗೂ ಕೆರೆಯ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ತಕ್ಷಣ ಮತ್ತು ಪರಿಣಾಮಕಾರಿ ಕ್ರಮ ಅಗತ್ಯವಾಗಿದೆ. ಕೆರೆ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಪಶ್ಚಿಮ BBMP ಸಹಾಯಕ ಅಭಿಯಂತರ ಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ದೂರು ನೀಡಿದ್ದು ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. ಅಭಿಯಾನದ ಸ್ವಯಂ ಸೇವಕ ಡಾಕ್ಟರ್ ಮನು ಅವರು ಮಾತನಾಡಿ, ನಿರಂತರವಾಗಿ ಕೆರೆಗೆ ಒಳಚರಂಡಿ ತ್ಯಾಜ್ಯ ಹರಿಯುತ್ತಿದೆ. ಕೆರೆಯ ದೀರ್ಘಕಾಲೀನ ಪುನರುಜ್ಜೀವನಕ್ಕಾಗಿ ಜಲಮಂಡಳಿ ಮತ್ತು ಮಹಾನಗರ ಪಾಲಿಕೆ ನಿರಂತರ ಮೇಲ್ವಿಚಾರಣೆ, ಹೊಣೆಗಾರಿಕೆಯಿಂದ ಕೆಲಸ ಮಾಡಬೇಕು. ವಾಯ್ಸ್ ಆಫ್ ಸದಾಶಿವನಗರ ಪ್ರತಿನಿಧಿಗಳು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುತ್ತಿದ್ದು, ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದರು. ಶುಭೋದಯ. ಸಂಜಯ್ ಬೆಲ್ವಾಲ್ ಸರ್, ಪ್ರಕೃತಿ ಪ್ರಸನ್ನ ಅವರು, ವಾಯ್ಸ್ ಆಫ್ ಸದಾಶಿವನಗರ್ ರೆಸಿಡೆನ್ಸ್ ವಾಕಿಂಗ್ ಟೀಮ್ ಆಫ್ ವಾಕರ್ಸ್ ಆಫ್ ಸ್ಯಾಂಕಿ ಟ್ಯಾಂಕ್ BDA ಎಲ್ಲರೂ ಜೊತೆ ಸೇರಿ ನಾವು ಸ್ಯಾಪ್ಲಿಂಗ್ಸ್ನ ಹಂಚ್ತಾ ಇದ್ದೀವಿ ಇಲ್ಲಿ ವಿತ್ ದ ಹೆಲ್ಪ್ ಆಫ್ ಆಲ್ ಆಫ್ ದೆಮ್. ನಾವು ಎಷ್ಟು ಎನ್ವೈರ್ನ್ಮೆಂಟ್ಗೆ ವಾಪಸ್ ನಾವು ಕೊಡಲಿಕ್ಕೆ ಸಾಧ್ಯ ಅದನ್ನು ಕೊಡಬೇಕು. ಇವತ್ತು ಎಲ್ಲರಿಗೂ ರಿಕ್ವೆಸ್ಟ್ ಇದೆ, ಕಮ್ ಫಾರ್ವರ್ಡ್, ಪ್ಲಾಂಟ್ ಅ ಟ್ರೀ, give back to your nature, the surroundings, and they will give you back 10 folds. ಅವರ ಸ್ಯಾಪ್ಲಿಂಗ್ಸ್ BDA ಇಂದ ಸಂಜಯ್ ಬೆಲ್ವಾಲ್ ಸರ್ ಅವರು ಆರ್ಗನೈಸ್ ಮಾಡಿದ್ದಾರೆ. ಪ್ರಕೃತಿ ಪ್ರಸನ್ನ ಅವರು ಇಲ್ಲಿ ಇರೋ ಗಿಡ ಮರಗಳನ್ನು ಫ್ರೀ ಮಾಡ್ತಾ ಇದ್ದಾರೆ. ವೈರ್ ಕಟ್ ಇರ್ಬೋದು ಅಥವಾ ಕಾಂಕ್ರೀಟ್ ಇರ್ಬೋದು, ವಿಚ್ ಡಸ್ ನಾಟ್ ಅಲೌ ದ ಟ್ರೀ ಟು ಅಬ್ಸಾರ್ಬ್ ವಾಟರ್. ಸೊ ಹಾಗಾಗಿ ದೇ ಹ್ಯಾವ್ ಕೊಲಾಬ್ರೇಟೆಡ್ ವಿತ್ ಅಸ್ ಆ್ಯಂಡ್ ವಿ ಆರ್ ಆಲ್ ವರ್ಕಿಂಗ್ ಟುಗೆದರ್. 13th ಮೇನಲ್ಲಿ ನಾವು ಕಂಪ್ಲೀಟ್ ರೋಡ್ನ ಬ್ಯೂಟಿಫೈ ಮಾಡಿ ಗಿಡಗಳನ್ನ ನೆಟ್ಟು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಯಾಪ್ಲಿಂಗ್ಸ್ನ ಡೊನೇಟ್ ಮಾಡ್ತಾ ಇದ್ದೀವಿ. ಎಲ್ಲ ವಾಕರ್ಸು, ಸ್ಕೂಲ್ ಮಕ್ಕಳು, ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಬಂದು ಸ್ಯಾಪ್ಲಿಂಗ್ ತೊಗೊಂಡೋಗಿ ಅವರೆಲ್ಲರೂ ಇವತ್ತು ಗಿಡ ನೆಡ್ತಾರೆ. ನನ್ನ ಹೆಸರು ಪ್ರಕೃತಿ ಪ್ರಸನ್ನ ಅಂತೇಳಿ. ಇವತ್ತು ಮೇನ್ ಥಿಂಗ್ ಏನಪ್ಪ ಅಂದರೆ, ನಮ್ಮ ಸಂಜಯ್ ಬೆಳವಳ ಫೌಂಡೇಶನ್ನಿಂದ ಸಂಜಯ್ ಬೆಳವಳವರು, ಅವರ MD ಅವರು, ಮೇನ್ ಥಿಂಗ್ BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ರೆಕಾರ್ಡ್ ಬ್ರೇಕ್ 15 ಲಕ್ಷ ಗಿಡಗಳ ಒಂದು ರೆಕಾರ್ಡ್ ಬ್ರೇಕ್ ಪ್ರೋಗ್ರಾಮ್ ನಡೀತಾ ಇದೆ. ಆ ಪ್ರೋಗ್ರಾಮಲ್ಲಿ ನಾವು ವಾಯ್ಸ್ ಆಫ್ ಸದಾಶಿವನಗರ ಶಿಲ್ಪಾ ಜೊತೆ ಅವರು, ಪ್ರತಿಯೊಬ್ಬರು ಸದಾಶಿವನಗರದ ಪ್ರತಿಯೊಬ್ಬರು ರೆಸಿಡೆನ್ಸ್ಗಳು ಎಲ್ಲರೂ ಸೇರಿದ್ದೀವಿ. ಇದು ನಮ್ದು ಏನಪ್ಪ ಅಂತ ಅಂದರೆ, ಇವತ್ತಿನ ಟೆಕ್ನಿಕಲಾಗಿ ಮಾತಾಡಬೇಕಂದ್ರೆ ಒಬ್ಬ ಮನುಷ್ಯನಿಗೆ 7 ಮರಗಳು ಬೇಕು. ನಮ್ಮ ದುರಾದೃಷ್ಟ ಏನಾಗಿದೆ ಅಂತಂದರೆ 7 ಜನಕ್ಕೆ 1 ಮರ ಆಗಿದೆ. ಈ ಲೆವೆಲ್ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ನ ಅಡ್ರೆಸ್ ಮಾಡಿ ನಮ್ಮ ಸಂಜಯ್ ಬೆಳವಳವರು 1 ಕೋಟಿ ಗಿಡ ನೆಡಬೇಕಂತ ಹೊರಟಿದ್ದೀವಿ. ಇದಕ್ಕೊಂದು ಎಲ್ಲರೂ ಒಂದು ಚಪ್ಪಾಳೆ ಹಾಕಲೇಬೇಕು. ಯಾಕಂದರೆ ಇದು ಒಂದು ಗ್ರೇಟ್ ಇನಿಷಿಯೇಷನ್ ನಮ್ಮ ಸಾಹೇಬ್ರ ಕಡೆಯಿಂದ. ಇವತ್ತು ಅದರದ್ದು ಇನಿಷಿಯಲ್ ಉದ್ಘಾಟನೆ ನಡೀತಾ ಇದೆ. ಆ್ಯಂಡ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಜೊತೆ ಕೈಗೂಡಿಸ್ಕೊಂಡು 15 ಲಕ್ಷ ಗಿಡಗಳ ನೆಡುವಿಕೆ ನಡೀತಾ ಇದೆ. ಇವತ್ತಿಲ್ಲಿ ವಾಯ್ಸ್ ಆಫ್ ಬೆಂಗಳೂರು ಸದಾಶಿವನಗರ ಕಡೆಯಿಂದ 13th ಕ್ರಾಸಲ್ಲಿ ಮಿನಿಮಮ್
ಮಿನಿಮಮ್ ಅಂತಂದ್ರೆ ಒಂದು 25 ಪ್ಲಾಂಟ್ಸ್ ಮಿನಿಮಮ್ಮು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಇಸ್ 1000 ಪ್ಲಾಂಟ್ಸ್. ಯಾರ್ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ತಗೊಂಡೋಗಿ ಅವ್ರ ಮನೆ ಮುಂದೆ ಹಾಕ್ಬೇಕಾಗಿರುವಂತೆ. ಇವತ್ತು ವರ್ಲ್ಡ್ ಎನ್ವೈರ್ಮೆಂಟ್ ಡೇ 5 ಜೂನ್ ಇರೋದ್ರಿಂದ ನಾವು ಬೆಲ್ವೆಲ್ ಫೌಂಡೇಶನಿಂದ ಇನ್ ಕೊಲಾಬ್ರೇಷನ್ ವಿತ್ BDA ಆಲ್ಮೋಸ್ಟ್ 1000 ಸ್ಯಾಂಪ್ಲಿಂಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದು ರೀಸನ್ ಬೇಕಾಗಿದ್ದರೆ ಇದು ಟೆಂಪ್ರೇಚರ್ ಎಲ್ಲ ರೈಸ್ ಆಗ್ತಾ ಇದೆ ಬ್ಯಾಂಗ್ಳೂರ್ನಲ್ಲಿ, ಮತ್ತು ರೋಡ್ ಎಲ್ಲ ಡಿಗ್ ಮಾಡಿಬಿಟ್ಟು ಟ್ರೀಸ್ ಎಲ್ಲ ಫಾಲ್ ಆಗ್ತಾ ಇದೆ. ಅದಕ್ಕೆ ನಾವು ಇದು ಪ್ಲಾಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ನಮ್ಮ ಗೋಲ್ ಏನಿದೆ ಅಂದರೆ ಜೂನ್ 5th 2027 1 crore ಟ್ರೀ ಪ್ಲಾಂಟೇಷನ್ ಮಾಡಬೇಕಂತ. ಅವಾಗೆ 27 ಜೂನ್ 15 lakh ಟ್ರೀ ಪ್ಲಾಂಟೇಷನ್ ಮಾಡೋಕ್ಕೆ ಇದು ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದೀವಿ. ವಿಶ್ವ ಗ್ರೀನ್ ದಿನಾಚರಣೆ ದಿನ ಇವತ್ತಿನ ದಿನ ನಾವು ನಮ್ಮದು ಪರಿಸರಕ್ಕೆ ದೊಡ್ಡ ಇದಾದ ಸ್ಯಾಂಕಿ ಕೆರೆ ನಾವು ಅವತ್ತು ಸೇವ್ ಸ್ಯಾಂಕಿ ಲೇಕ್ ಅಂತ ಅವತ್ತು ಇದು ಉದ್ಯಾನನ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಏನೇ ಇದ್ದರೂ ಈಗ ನೋಡಿ, ಕೊಳಚೆ ನೀರು ಸದಾಶಿವನಗರ ಬಡಾವಣೆಯಿಂದ ಸ್ಯಾಂಕಿ ಕೆರೆಗೆ ಹರಿದು ಬರ್ತಾ ಇದೆ. ಇದಕ್ಕೆ ನಾವು ಅವತ್ತು ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟನ ಹಿಂಗೆ ಮುಂದುವರಿಸ್ತೀವಿ. ಈಗಾಗಲೇ ತನಿಖೆ ಎಲ್ಲ ಶುರು ಆಗಿದೆ. ನಮಗೇನೇ ಇದ್ದರೂ ಕೊಳಚೆ ನೀರು, ಅನ್ಟ್ರೀಟೆಡ್ ಸೂವೇಜ್ ವೇಸ್ಟು ಸ್ಯಾಂಕಿ ಕೆರೆಗೆ ಹೋಗಬಾರ್ದು, ನೀರು ಸಂಗ್ರಹಣ ಎಲ್ಲ ಕಮ್ಮಿ ಆಗ್ತಾ ಇದೆ. ನಮ್ದೇನೇ ಇದ್ದರೂ ಸ್ಯಾಂಕಿ ಕೆರೆಯನ್ನು ನಾವು ಸೇವ್ ಮಾಡಬೇಕು, ಅದ್ರ ಜೊತೆ ಪ್ರಕೃತಿ ಉಳಿಸ್ಬೇಕು. ಇವತ್ತು ವಿಶ್ವ ದಿನಾಚರಣೆ ದಿನ, ಇದು ವರ್ಲ್ಡ್ ಎನ್ವೈರ್ಮೆಂಟ್ ಡೇ ದಿನ ಸ್ಯಾಂಕಿ ಕೆರೆಗಿಂತ ದೊಡ್ಡದು ಇದು ಯಾವುದೂ ಇಲ್ಲ. ನಮಗೆ ಪ್ರಕೃತಿ ಅದು ಕೊಡೋ ದೊಡ್ಡ ಗಿಫ್ಟ್ ಅದನ್ನು ನಾವು ಯಾವಾಗಲೂ ಸೇವ್ ಮಾಡಿ ಇಟ್ಕೋಬೇಕು. ಥ್ಯಾಂಕ್ ಯು.